ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಪೋಷಕರು ಅಲ್ಲಿ ಏನು ಗುಣಮಟ್ಟದ ಶಿಕ್ಷಣ ಸಿಗಲ್ಲ. ಹಾಗಾಗಿ ನಮ್ಮ ಮಗು ಖಾಸಗಿ ಶಾಲೆಗೆ ಹೋಗ್ಲಿ ಅಂದ್ರೆ ಪ್ರೈವೇಟ್ಗೆ ಹೋಗ್ಲಿ, ವ್ಯಾನಲ್ಲಿ ಬರಲಿ ಅನ್ನೋ ಒಂದು ವ್ಯಾಮೋಹ ಪೋಷಕರಲ್ಲಿ ಇತ್ತೀಚೆಗೆ ತಲೆದೂರಿದೆ. ಅಂದ್ರೆ ತಲೆಯಲ್ಲಿ ತುಂಬಿಕೊಂಡಿದೆ. ಅದು ಇದರ ಜೊತೆಗೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳವರು ಸಹ ಪ್ರತಿ ಗ್ರಾಮಕ್ಕೂ ವ್ಯಾನ್ ಫೆಸಿಲಿಟಿ ಕೊಡೋದ್ರ ಮುಖಾಂತರ ಮಕ್ಕಳನ್ನ ಕರ್ಕೊಂಡೋಗಿ ತಮ್ಮ ಶಾಲೆಗೆ ಸೇರಿಸ್ಕೊಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಒಂದು ಹಾಜರಾತಿ ಅಂದ್ರೆ ದಾಖಲಾತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೋಲಾರ ತಾಲೂಕು ಹುತ್ತೂರು ಹೋಬಳಿಯಲ್ಲಿ ಉದಯೋನ್ಮುಖ ಭಾರತಕ್ಕಾಗಿ ಪ್ರಧಾನಮಂತ್ರಿ ಶಾಲೆ ಅನ್ನೋ ಒಂದು ಶಾಲೆ, ಅಂದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ PMC ಶಾಲೆನ ಕೋಲಾರ ತಾಲೂಕು ಹುತ್ತೂರು ಹೋಬಳಿಯ ಕೆಂಬೋಡಿಯಲ್ಲಿ 2 ವರ್ಷಗಳಿಂದ ಆರಂಭಗೊಂಡಿದೆ. ಈ ಶಾಲೆಯ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಪೂರ್ವ ಪ್ರಾಥಮಿಕ ಅಂದ್ರೆ LKG ಇಂದ ಈಗ ಪ್ರಸ್ತುತ 8ನೇ ತರಗತಿವರೆಗೂ ಈ ಶಾಲೆ ಆರಂಭ ಆಗಿದೆ. ಈ ಶಾಲೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ನಾನು ಇವತ್ತು ಈ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಈಗ ಆರಂಭದಲ್ಲಿ ಇಲ್ಲಿ ಶಾಲೆಯ ಒಂದು ಮುಖ್ಯ ದ್ವಾರಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲಿ ಒಂದು ದಾಖಲಾತಿ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಒಂದು ಭಿತ್ತಿ ಪತ್ರ ಹಾಕಿದ್ದಾರೆ ನೋಡಿ, ಗಮನಿಸಬಹುದು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ವ ಶಿಕ್ಷಣ ಅಭಿಯಾನ ಕೋಲಾರ ಜಿಲ್ಲೆ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಏನೇನ್ ಸಿಗುತ್ತೆ ಏನೇನ್ ಸಿಗಲ್ಲ ಅನ್ನೋದನ್ನ ಇಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಒಂದು ಒಳ್ಳೆ ವಿಚಾರ, ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಅಂತ ಹೇಳಿದ್ದಾರೆ ನೋಡಿ. ಈ ಶಾಲೆನಲ್ಲಿ ಈ ಒಂದು ಸೌಲಭ್ಯಗಳಿದೆ. ಇದು ಈ ಒಂದು PMC ಶಾಲೆ ಆಗೋದಕ್ಕೆ ಪ್ರಮುಖ ಕಾರಣಕರ್ತರು ಯಾರಂದ್ರೆ ಬಂಗಾರಪೇಟೆ ಜನಪ್ರಿಯ ಶಾಸಕರು, ನಿಗಮ ಮಂಡಳಿ ಅಂದ್ರೆ KUTIF ನಿಗಮ ಮಂಡಳಿ ಅಧ್ಯಕ್ಷರಾದಂತ SN ನಾರಾಯಣಸ್ವಾಮಿ ಅವರು ಈ ಶಾಲೆ ಆರಂಭಕ್ಕೆ ಕಾರಣೀಭೂತರಾಗಿದ್ದಾರೆ. ಅಂದ್ರೆ ಇಲ್ಲಿ ನೋಡ್ಬೋದು, ಶಾಲಾ ಕಟ್ಟಡದ ಮೇಲೆ ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನ ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು, ಆಮೇಲೆ ಶಿಕ್ಷಕರ ದಿನಾಚರಣೆ ನಾವು ಆಚರಣೆ ಮಾಡಂತ ಸರ್ವಪಲ್ಲಿ ರಾಧಾಕೃಷ್ಣ, ಭಗತ್ ಸಿಂಗ್ ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸಾವಿತ್ರಿ ಬಾಪುಲೆ ಅವರು ಎಲ್ಲರ ಭಾವಚಿತ್ರಗಳು ಬಿಡಿಸಿದ್ರೆ. ಈಗ ನಾನು ಶಾಲೆ ಒಳಗೆ ಹೋಗ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಏನೇನು ಸಿಗುತ್ತೆ ಅನ್ನೋ ವಿವರನ ತಿಳ್ಕೊಳ್ಳೋ ಕುತೂಹಲ ನನಗಿದೆ. ಆದ್ರೆ ಇದಕ್ಕೂ ಮೊದಲು ಒಂದು ಮನವಿ ಪೋಷಕರಲ್ಲಿ, ನೀವು ಆಂಗ್ಲ ವ್ಯಾಮೋಹಕ್ಕೆ ಬಿದ್ದು ಅಂದ್ರೆ ಖಾಸಗಿ ಶಿಕ್ಷಣ ಶಾಲೆಗಳಲ್ಲಿ ನನ್ನ ಮಗು ಓದ್ಲೇಬೇಕು ಅನ್ನೋ ಒಂದು ವ್ಯಾಮೋಹನ ಬಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಿದ್ರೆ ನಿಮಗೆ ಶೂನ್ಯ ಶುಲ್ಕ ಅಂದ್ರೆ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಮಕ್ಕಳು ಉನ್ನತವಾದ ಶಿಕ್ಷಣವನ್ನು ಪಡಿತಾರೆ. ಇವತ್ತು ನೀವು ಗಮನಿಸಬಹುದು ಏನಪ್ಪಾ ಅಂದ್ರೆ ಇವತ್ತು ಸರ್ಕಾರಿ ಹುದ್ದೆಗಳಲ್ಲಿರುವಂತ ಬಹುತೇಕ ಎಲ್ರೂ ಸರ್ಕಾರಿ ಶಾಲೆಗಳಲ್ಲೂ ಓದಿದಂತವ್ರೆ ಹಾಗೂ ಏನಾದ್ರೂ ಉತ್ತಮವಾದ ಸಾಧನೆ ಮಾಡಿದಾರೆ ಅಂದ್ರೆ ಅವರೆಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತವ್ರು. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಗಮನಿಸ್ತಾ ಇದ್ರೆ IAS IPS IFS ಇಂಥವರೆಲ್ಲ ಇದಾರಲ್ಲ, ಇವರೆಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಂತವ್ರೆ. ಶಾಲೆ ಒಳಗೆ ಹೋಗ್ತಾ ಇದ್ದೀನಿ. ಶಾಲೆಯಲ್ಲಿ ನೋಡಿ, ಆಟದ ಮೈದಾನ ಇರ್ಬೋದು, ಆಟೋಪಕರಣಗಳು ಎಲ್ಲ ಇದೆ. ಒಂದು ಕಲಿಕೆಗೆ ಪೂರಕವಾದಂತ ಸುಂದರ ಒಂದು ವಾತಾವರಣವನ್ನ ನಾವು ಕೆಂಬೋಡಿ ಶಾಲೆಯಲ್ಲಿ ನೋಡಬಹುದು. ಈ ಕೆಂಬೋಡಿ ಶಾಲೆಯಲ್ಲಿ ಇರುವಂತ ಒಂದು ಉತ್ತಮವಾದ ಪರಿಸರ ನೋಡಿದ್ರೆ ನಮಗೊಂದು ಒಳ್ಳೆ ಅನುಭವ ಆಗುತ್ತೆ. ಈಗ ಒಳಗಡೆ ಹೋಗೋಣ. ನೋಡಿ, PMC ಅಂದ್ರೆ ಉದಯೋನ್ಮುಖ ಭಾರತಕ್ಕಾಗಿ ಪ್ರಧಾನಮಂತ್ರಿ ಶಾಲೆ ಅಂತ ಏನ್ ಹೇಳ್ತೀರಾ, ಆ ಒಂದು ಶಾಲೆಯಲ್ಲಿ ಮಕ್ಕಳ ಒಂದು ಸಮವಸ್ತ್ರ ಹೇಗಿದೆ ಅಂದ್ರೆ ಯಾವುದೇ ಖಾಸಗಿ ಶಾಲೆಗೂ ಕೂಡ ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಕ್ಕಳು ಒಂದು ಸಮವಸ್ತ್ರವನ್ನು ಧರಿಸಿದ್ದಾರೆ. ಹಾಗೂ ಬಿಸಿಯೂಟ, ಮಧ್ಯಾಹ್ನದ ಬಿಸಿಯೂಟ ಜೊತೆಗೆ ಪೌಷ್ಟಿಕ ಆಹಾರ, ಮೊಟ್ಟೆ ಕೊಡ್ತಾ ಇದ್ದಾರೆ. ಇವತ್ತು ಶಾಲೆ ಆರಂಭವಾದಂತ ದಿನ ಅಂದ್ರೆ ಜೂನ್ 1ನೇ ದಿನಾಂಕ ಇವತ್ತು ಶಾಲೆ ಆರಂಭ ಆಗಿದೆ. ನೋಡೋಣ, ಇದು ಒಂದು ಮಕ್ಕಳು ಈಗ ಬಿಸಿಯೂಟ ಸೇವಿಸ್ತಾ ಇದ್ದಾರೆ. ಈಗ ಶಾಲೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದನ್ನ ಪರಿಕರಗಳನ್ನ ಎಲ್ಲ ಜೋಡಿಸಿಟ್ಟಿದ್ದಾರೆ ನೋಡಿ. ಆಟಿಕೆಗಳು ಅಂದ್ರೆ ಮಕ್ಕಳ ಕಲಿಕೆಗೆ ಬೇಕಾದಂತ ಪೂರಕವಾದಂತ ಎಲ್ಲಾ ಒಂದು ಪಠ್ಯಕ್ರಮಗಳು ಇದೆ. ಇದು PMC ಶಾಲೆ ಕೆಂಬೋಡಿ. ಈಗ ನಮ್ಮ ಮುಖ್ಯ ಶಿಕ್ಷಕರಾದಂತ
ಬಿ ಎಂ ನಾರಾಯಣಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ನಾನು ಸಂದರ್ಶನ ಮಾಡೋಣ. ಯಾಕಂದ್ರೆ ಬಿ ಎಂ ನಾರಾಯಣಸ್ವಾಮಿ ಸರ್ ಅವರು ಸತತವಾಗಿ 20 ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತವ್ರು. ಸರ್ ನಮಸ್ಕಾರ. ಸರ್ ಚೆನ್ನಾಗಿದೆ ಸರ್. ಇದು ಏನಿದು ಪಿ ಎಂ ಶ್ರೀ ಶಾಲೆ? ಸರ್ ಇದು ನಮ್ದು ಆಕ್ಚುಲಿ ಒಂದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು. ಈ ಮೊದ್ಲಿದ್ದು ಈಗ ನಮ್ಮ ತಾಲೂಕಿಂದ ನಮ್ಮ ಶಾಲೆಯನ್ನ ಪಿ ಎಂ ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ದಾರೆ. ಈಗ ಮತ್ತೆ ಹೆಸರೇನ ಮೋಸ್ಟ್ಲಿ ಚೇಂಜ್ ಆಗೋಗಿದೆ. ಪಿ ಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಯೋಚನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆಗ್ಬೋದು. ಪಿ ಎಂ ಶ್ರೀ ಏನಂತಂದ್ರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತ, ಉದಯೋನ್ಮುಖ ಭಾರತಕ್ಕಾಗಿ ಪ್ರಧಾನ ಮಂತ್ರಿ ಶಾಲೆ ಅಂತ ಆಯ್ಕೆ ಮಾಡಿದ್ದಾರೆ ಸರ್. ಇದರ ಏನು ನಮ್ಮ ಶಾಲೆಯಲ್ಲಿ ಸಿಗ್ತಕ್ಕಂತ ಒಂದು ಮೂಲಭೂತ ಸೌಕರ್ಯಗಳು ಹಾಗೂ ಇಲ್ಲಿ ಇರ್ತಕ್ಕಂತ ಅನುಕೂಲಗಳನ್ನ ನೋಡಿ ಇಡೀ ಕೋಲಾರ ತಾಲೂಕಲ್ಲಿ ನಮ್ಮ ಶಾಲೆ ಮಾತ್ರ ಅಂಕಗಳ ಮೇಲೆ ಆಧಾರ ಆಗಿ, ಅಂದ್ರೆ ಅಂಕಗಳಂದ್ರೆ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರ? ಕೇಂದ್ರ ಸರ್ಕಾರ ಅಂಕಗಳನ್ನ ನೀಡಿ ಆ ಅಂಕಗಳ ಆಧಾರದ ಮೇಲೆ ನಮ್ಮ ಶಾಲೆಯನ್ನ ಪಿ ಎಂ ಶ್ರೀ ಶಾಲೆ ಅಂತ ಕೋಲಾರ ತಾಲೂಕಲ್ಲಿ ಒಂದೇ ಒಂದು ಆಯ್ಕೆ ಇದೆ. ಅಂದ್ರೆ ಇದು ಉತ್ತೂರು ಹೋಬಳಿನಲ್ಲಿ ಇಡೀ ಕೋಲಾರ ತಾಲೂಕಲ್ಲಿ ಇದು ಒಂದೇ ಆಗಿರೋದು. ಸುಮಾರು ಶಾಲೆಗೆ ಪ್ರಯತ್ನ ಮಾಡಿದ್ರು, ಆದ್ರೆ ನಮ್ಮ ಶಾಲೆ ಉನ್ನತ ಮಟ್ಟದಲ್ಲಿ ಅಂಕಗಳನ್ನ ಗ್ರೇಡ್ ಅನ್ನ ಪಡೆದು ಪಿ ಎಂ ಸಿ ಶಾಲೆ ಈ ಶಾಲೆ ಆಯ್ಕೆ ಆಗೋದಕ್ಕೆ ಏನಾದ್ರು ಗುಣಮಟ್ಟ ಕಾರಣ ಅಲ್ಲ? ಗುಣಮಟ್ಟ ಪ್ಲಸ್ ಮೂಲಭೂತ ಸೌಕರ್ಯಗಳು ಪ್ಲಸ್ ಶಾಲಾ ಮೈದಾನ, ಬಿಲ್ಡಿಂಗು, ಉತ್ತಮವಾದ ಬಿಲ್ಡಿಂಗು ಎಲ್ಲವನ್ನ ನೋಡಿ ಆಯ್ಕೆ ಮಾಡಿದ್ದಾರೆ. ಅಲ್ಲ, ಈಗ ಈ ಶಾಲೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಮಕ್ಕಳಿಗೆ ಸರ್ಕಾರದಿಂದ ನೀಡ್ತಕ್ಕಂತ ಉಚಿತ ಶೂ ಸಾಕ್ಸ್ ವರ್ಷಕ್ಕೊಂದ್ ಜೊತೆ, 2 ಜೊತೆ ಯೂನಿಫಾರ್ಮ್ ಪ್ಲಸ್ ಉಚಿತ ಪಠ್ಯ ಪುಸ್ತಕ, ಜೊತೆಗೆ ಮಧ್ಯಾಹ್ನದ ಬಿಸಿ ಊಟ, ಪೌಷ್ಟಿಕ ಆಹಾರ, ಮೊಟ್ಟೆ ಕೊಡ್ತೀವಿ, ಪ್ರತಿದಿನ ಮೊಟ್ಟೆ ಕೊಡ್ತೀವಿ, ಹಾಲು, ಆಮೇಲೆ ರಾಗಿ ಮಾಲ್ಟ್, ಈ ಎಲ್ಲಾ ಅನುಕೂಲಗಳ ಜೊತೆಗೆ ನಾವು ಇಂಗ್ಲಿಷ್ ದ್ವಿಭಾಷಾ ಮಾಧ್ಯಮ ಇದೆ ನಮ್ಮ ಸ್ಕೂಲಲ್ಲಿ. ಇಲ್ಲ ಮೊದಲಿಂದ ನಮ್ದು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಆದಾಗಿಂದನು ದ್ವಿಭಾಷಾ ಮಾಧ್ಯಮದಲ್ಲಿ ನಾವು ಬೋಧನೆ ಮಾಡ್ತೀವಿ. ಅಂದ್ರೆ ಆಂಗ್ಲ ಮಾಧ್ಯಮ ಈಗ ನೀವು LKG ಇಂದ ಮಾಡ್ತೀರಾ? ಹೌದು, ಈಗ LKG ಇಂದ 8ನೇ ತರಗತಿವರೆಗಿದೆ. ಮುಂದಿನ ದಿನಗಳಲ್ಲಿ 9-10 ಕೂಡ ಆಗತ್ತೆ ನಮ್ಮ ಶಾಲೆಯಲ್ಲಿ. ಅದು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಸರ್ಕಾರ ಕೂಡ ಅನುಮೋದನೆ ಮಾಡಿದೆ. ಇನ್ನೆಲ್ಲ ಕೇವಲ ಕೆಲವು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸರ್, ಇದು ದಾಖಲಾತಿ ಯಾವ ಏರಿಕೆ ಆಗಿದೆ, ಕಡಿಮೆ ಆಗಿದೆ? ಬಹಳ ಏರಿಕೆ ಆಯ್ತು ಸರ್. ಹಿಂದಿನ ವರ್ಷ 120 ಇತ್ತು, ಹೋದ ವರ್ಷ 170 ಆಯ್ತು. ಈಗ ಸುಮಾರು 220-230 ದಾಖಲಾತಿ ಆಗೋ ಚಾನ್ಸಸ್ ಇದೆ. ಈಗಾಗಲೇ ಬೇರೆ ಶಾಲೆಗಳಿಂದ ಉಚಿತ ವಾಹನ ವ್ಯವಸ್ಥೆ ಮಾಡಿ, ಅಂದ್ರೆ PMC ಯೋಜನೆ ಅಡಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಂದ್ರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಗೆ ನೀವು ಇಷ್ಟು ಕಿಲೋಮೀಟರ್ ಅಂತೇನಿಲ್ಲ, ಸುಮಾರು ಒಂದು 10-15 ಜನ ಮಕ್ಕಳಾದ್ರೆ ಆ ಊರಲ್ಲಿ ಅತ್ತ ಕಡೆ ಒಂದು ಆಟೋ ಕಳಿಸ್ತೀವಿ. ಅಂದ್ರೆ ಒಂದು ಊರಲ್ಲಿ 15 ಜನ ಮಕ್ಕಳಾದ್ರೆ ಒಂದು ಆಟೋ ಕಳಿಸ್ತೀವಿ ನಾವು ಅದನ್ನ PMC ಯೋಜನೆಯಲ್ಲಿ ಆ ಅನುದಾನವನ್ನು ಬರೆಸ್ತೀವಿ ನಾವು ಆಟೋಗಳಿಗೆ. ಅಂದ್ರೆ ಕನಿಷ್ಠ ಪಕ್ಷ 15 ಮಕ್ಕಳು ಇರ್ಬೇಕು ಆ ಊರಲ್ಲಿ. ಅಂದ್ರೆ 10 ಮೇಲೆ ಇದ್ರೆ ಗರಿಷ್ಠ ಎಷ್ಟಾದ್ರೂ ಆಗ್ಬೋದು. ಉಚಿತ ವಾಹನ ವ್ಯವಸ್ಥೆ ಮಾಡಿ. ಅಂದ್ರೆ ತಾವು ದಾಖಲಾತಿಗೆ ಏನಾದ್ರು ಗ್ರಾಮಗಳಲ್ಲಿ ಭೇಟಿ ಕೊಟ್ಟು? ಗ್ರಾಮಗಳಲ್ಲಿ ಈಗಾಗಲೇ ಎರಡನೇ ರೌಂಡ್ ಮುಗಿಸಿದ್ವಿ ನಾವು. ಏನು ಆಟೋ ಮೂಲಕ ನಾವು ಸ್ಟಾಫ್ ಮತ್ತೆ PMC ಅವರು ಎಲ್ಲರೂ ಸೇರಿ ಕರಪತ್ರಗಳನ್ನು ಹಂಚಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಆಟೋ ಮೂಲಕ ನಾವು ಪ್ರಚಾರ ಮಾಡಿದೀವಿ. ಸುತ್ತಮುತ್ತ ಗ್ರಾಮಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೋಸ್ಕರನೇ ಈಗ ದಾಖಲಾತಿ ಜಾಸ್ತಿ ಆಗಲ್ಲ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಅಕ್ಕಪಕ್ಕ ಪ್ರತಿಷ್ಠಿತ ಶಾಲೆಗಳಿದೆ, ಅಂದ್ರೆ CBSE ಮಾದರಿ ಶಾಲೆಗಳಿದೆ. ಜೊತೆಗೆ ಪೋಷಕರಲ್ಲೇ ಒಂದು ವ್ಯಾಮೋಹ ಇದೆ, ನನ್ನ ಮಗನು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು, ವ್ಯಾನ್ ಅಲ್ಲಿ ಬರ್ಬೇಕು ಅನ್ನೋ ಒಂದು ಕನಸಿದೆ. ಆ ಒಂದು ಕನಸಿನ ನಿಟ್ಟಿನಲ್ಲಿ ಅವರು ಕಾಲ ಮಾಡಾದ್ರೂ ಪ್ರೈವೇಟ್ ಶಾಲೆಗೆ ಸೇರ್ತಾ ಇದ್ದಾರೆ. ಹಾಗಾಗಿ ಈಗ ಪೋಷಕರಿಗೂ ಹೊರೆ ಆಗ್ತದೆ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶುಲ್ಕ ಕಟ್ಕೊಳ್ತಾ ಇರೋದ್ರಿಂದ ಈಗ ಪೋಷಕರಲ್ಲೂ ಸಹ ಶಿಕ್ಷಣ ವೆಚ್ಚ ಬರ್ಸಕ್ಕಾಗ್ದಿರೋದು ಸರ್ಕಾರಿ ಶಾಲೆಗಳಂತ ಬರ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆನ ಸರ್. ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಪೋಷಕರು. ನಾವು ಏನು ಈ CBSE ಇರ್ತಕ್ಕಂಥ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಶಾಲೆಗೆ ಒಂದು 2 ಆಟೋ ಬರ್ತಾ ಇದೆ. 25 ಜನ ಮಕ್ಕಳು ಅಲ್ಲಿಂದನೇ ಬರ್ತಾ ಇದ್ದಾರೆ. ಅಂದ್ರೆ ಟಮಕ, ಸಮತಾನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಕುಂಬಾರಹಳ್ಳಿ, ಕಾಳೇಶ್ಪುರ, ಯಾವುದು ಮದ್ದನಹಳ್ಳಿ, ಕೂತನಹಳ್ಳಿ, ಅಲ್ಲಿಂದ ನಮ್ಮ ಸ್ಕೂಲ್ಗೆ ಆಟೋಗಳಲ್ಲಿ ಮಕ್ಕಳು ಬರ್ತಾ ಇದ್ದಾರೆ. ಉಚಿತವಾಗಿ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಒಂದು ಶಾಲೆಯ ವಾತಾವರಣ ನೋಡಿ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ವಾತಾವರಣ, ಶಿಕ್ಷಕರ ಒಂದು ಮೇಲ್ಮಟ್ಟದ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ಉನ್ನತ ಮಟ್ಟದ ಶಿಕ್ಷಣ ಕೊಡ್ತಾರೆ. ಈ ಹಿಂದೆ ಒಂದು ಹೆಸರಿದೆ, ಕೆಂಬೋಡಿ ಶಾಲೆ ಅಂದ್ರೆ ಅತಿ ಹೆಚ್ಚು ರ್ಯಾಂಕ್ ಪಡಿತಕ್ಕಂಥ ಶಾಲೆ, ಜೊತೆಗೆ ಒಂದು ಒಳ್ಳೆ ಉನ್ನತ ಹುದ್ದೆಗಳಲ್ಲಿ ಕೆಂಬೋಡಿಯಲ್ಲಿ ಓದಿದ ಎಜುಕೇಶನ್ಗೆ ಫೇಮಸ್ ಆಗಿರೋ ಶಾಲೆ ಇದು. ಆ ಹಿನ್ನೆಲೆಯಲ್ಲಿ ಕೆಂಬೋಡಿ ಅಂತಂದ್ರೆ ಎಜುಕೇಶನ್ ಚೆನ್ನಾಗಿದೆ ಅಂದ್ಬಿಟ್ಟು ಅಂದ್ರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಒಂದು ಅವೇರ್ನೆಸ್ ಇದೆ.
ಅದನ್ನ ನಾವು ಉಳ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಈಗ ದಾಖಲಾತಿ ಜೂನ್ ಮಾತ್ರನೇ ಇಲ್ಲ ಮುಂದುವರಿತಾ ಇರುತ್ತೆ, ಯಾವಾಗ ಬಂತು ಇರ್ಬೋದು, ಅಂದ್ರೆ ನಿರಂತರವಾಗಿರುತ್ತೆ. ಇದೇನು ಎಕ್ಸಾಮ್ 1 ತಿಂಗಳು 2 ತಿಂಗಳು ಇದ್ದಾಗ ನಾವು ಸ್ಟಾಪ್ ಮಾಡ್ತೀವಿ. ಅದುವರೆಗೂ ಬರ್ತಾ ಇರ್ತಾರೆ. ಹಾಸ್ಟೆಲ್ ವ್ಯವಸ್ಥೆ ಇದೆ, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ, ಅಂದ್ರೆ ಪ್ರತ್ಯೇಕ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ವ್ಯವಸ್ಥೆ ಇದೆ. ಅಲ್ಲಿ ಕೂಡ ಉತ್ತಮವಾಗಿ ಅವರು ಊಟದ ವ್ಯವಸ್ಥೆ ಇರೋದಿಲ್ಲ, ಹಾಸ್ಟೆಲ್ ವ್ಯವಸ್ಥೆ ಇದೆ. ಸಮಾಜ ಕಲ್ಯಾಣ ದೂರ ದೂರ ಊರಿನಿಂದ ಹಾಸ್ಟೆಲ್ ಕರ್ಕೊಂಡು ನಮ್ಮ ಶಾಲೆ ಬರ್ಬೇಕು. ಶಾಲೆ ಒಳಗಡೆ ಹೋಗೋಣ ನೋಡೋಣ. ಈಗ ಇದು ನಮ್ಮ BM ನಾರಾಯಣಸ್ವಾಮಿ ಅಂದ್ರೆ ಮುಖ್ಯೋಪಾಧ್ಯಾಯರ ಮಾತು. ಶಾಲೆ ಒಳಗಡೆ ಹೋಗೋಣ, ಏನೇನು ಸೌಲಭ್ಯ ಇದೆ, ಜೊತೆಗೆ ಇಲ್ಲಿ ನಾವು ಆಟದ ಪರಿಕರಗಳು ಈಗ ನಾವು ಇದನ್ನೆಲ್ಲ ಅವಾಗಲೇ ತರಗತಿಗಳನ್ನ ಕಲಿಕೆಗೆ ಯಾವ ರೀತಿ ಪೂರಕವಾದ ಒಂದು ವಾತಾವರಣ ಇದೆ ನೋಡೋಣ. ತರಗತಿ ಒಳಗೋಗ್ತಾರೆ, ಕಲಿಕೆಗೆ ಯಾವ ರೀತಿ ಪೂರಕವಾದ ವಾತಾವರಣ ಇದೆ ನೋಡ್ಬೋದು. ಖಾಸಗಿ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಪೀಠೋಪಕರಣಗಳು ಅಂದ್ರೆ ಡೆಸ್ಕ್ ಅಂತೀವಲ್ಲ ನಾವು, ಡೆಸ್ಕ್ ಇದೆ. ಮಕ್ಕಳಿಗೆ ಬ್ಯಾಗ್ ಕೂಡ ಕೆಲವೊಂದು ದಾನಿಗಳು ಕೊಡ್ತಾರಲ್ಲ, ಅಂದ್ರೆ ದಾನಿಗಳು ಸಹ ಸಹಕಾರ ಅಂದ್ರೆ ಒಂದು ಸರ್ಕಾರಿ ಶಾಲೆಗೆ ಮಕ್ಕಳು ಮೊದಲನೇ ಒಂದು ಮಕ್ಕಳನ್ನ ಅದೇ ಉತ್ತೇಜನ ಮಾಡೋದಕ್ಕೆ ಇದು ಮಾಡ್ತಾರೆ. ಇಲ್ಲಿ ಗಮನಿಸಬಹುದು ಅತ್ಯುತ್ತಮವಾದಂತ ಒಂದು ನಾವು ಬೋರ್ಡ್ ಅಂದ್ರೆ ನಮ್ಗೆ ನಾವು ಹಿಂದೆ ಹೋದಾಗ ಕಪ್ಪು ಅಲೆಗೆ ನಮ್ಗೆ ಬ್ಲಾಕ್ ಬೋರ್ಡ್ ಅಲ್ಲಿ ಬರ್ತದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಹಸಿರು ಬಣ್ಣದ ಬೋರ್ಡ್ ಇದೆ, ಜೊತೆಗೆ ಬಿಳಿ ಬಣ್ಣದ ಬೋರ್ಡ್ ಇದೆ. ಸರ್ ಇದರಲ್ಲಿ ಎಷ್ಟು ಸ್ಟಾಫ್ ಮತ್ತೊಂದು ಸ್ಮಾರ್ಟ್ ಕ್ಲಾಸ್ ಇದೆ. ನೋಡಿ ಈಗ ಸ್ಮಾರ್ಟ್ ಕ್ಲಾಸ್ ಕೂಡ ಈ ಶಾಲೆಯಲ್ಲಿ ಆರಂಭ ಆಗಿದೆ. ಪೋಷಕರು ಇನ್ನೂ ಯಾಕೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬೀಳ್ತಾ ಇದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಸರ್ಕಾರ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ರು ಯಾವುದೇ ಶುಲ್ಕ ಇಲ್ದಿರನು ಮಕ್ಕಳನ್ನ ಒಂದು ಉನ್ನತವಾದಂತ ವ್ಯಾಸಂಗ ಅಂದ್ರೆ ಏನು ಕಡ್ಡಾಯ ಶಿಕ್ಷಣ ನೀತಿ ಇದೆಯಲ್ಲ, ಈ ಕಡ್ಡಾಯ ಶಿಕ್ಷಣ ನೀತಿನಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಯಾವುದೇ ಮಗು ಶಾಲೆಯಿಂದ ವಂಚಿತವಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕಡ್ಡಾಯ ಶಿಕ್ಷಣ ನೀತಿನ ಜಾರಿಗೆ ತರ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಶಾಲೆಗಳಿಗೆ ಸಾಕಷ್ಟು ಅನುದಾನಗಳನ್ನ ಕೊಡ್ತದೆ. ಪ್ರತಿ ವರ್ಷನೂ ಶಿಕ್ಷಣಕ್ಕೆ ಸಾಕಷ್ಟು ಅನುದಾನ ನೀಡ್ತಾರೆ. ನೋಡಿ ಇದು ಒಂದು ಉಚಿತ ಪಠ್ಯಪುಸ್ತಕಗಳು ಎಲ್ಲಾನು. ಇದು ಒಂದು ಸರ್ ಇದು ರಾಜ್ಯ ಮಟ್ಟದ ಪಠ್ಯಕ್ರಮ, ಅಂದ್ರೆ ರಾಜ್ಯ ಮಟ್ಟದ ಪಠ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಅನುದಾನ ಕೊಡ್ತಾರೆ. ಒಟ್ಟಿನಲ್ಲಿ ಇದು ಒಂದು ರಾಜ್ಯ ಮಟ್ಟದ ಪಠ್ಯಕ್ರಮ. ನೋಡಿ ಇದು ಒಂದು 6ನೇ ತರಗತಿದು. ಪೋಷಕರು ಇನ್ನಾದ್ರೂ ಸುಸಜ್ಜಿತ ಪ್ರಯೋಗಾಲಯಕ್ಕೆ ಬೇಕಾದಂತ ಪರಿಕರಗಳು ಕೂಡ ಇಲ್ಲಿದೆ, ಲಾಕ್ ಆಗಿದೆ ಅಂತ ಹೇಳ್ತಾರೆ. ನೋಡಿ ಈಗ ಶಾಲೆಯಲ್ಲಿ ಎಲ್ಲರೂ ಸಹ ದಾಖಲಾಗಿ ಒಂದು ಶೂನ್ಯ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣನ ಪಡೆಯಬೇಕಂತ ಹೇಳ್ತಾ ಇನ್ನೂ ಒಂದಷ್ಟು ಮಾಹಿತಿ ನಮ್ಮ ನಾರಾಯಣ ಸರ್ ಹೇಳ್ತಾರೆ. ಅದು ಒಂದು ಮನವಿ ಇರ್ತದೆ, ಕಳಕಳಿ ಮನವಿ. ಕ್ಲಾಸ್ ಆರಂಭ ಈ ರೂಮಲ್ಲೇ ಸ್ಮಾರ್ಟ್ ಕ್ಲಾಸ್ ಇದೆ, ಅದಕ್ಕೆ ಬೇಕಾದಂತ ಪರಿಕರಗಳು ಸಿದ್ಧವಾಗಿದೆ. ನೋಡಿ ಖಾಸಗಿ ಶಾಲೆಗಳಲ್ಲಿ ಈ ತರ ಒಂದು ಭಾವಚಿತ್ರಗಳನ್ನ ಹಾಕಿ ಕರಪತ್ರ ಮುದ್ರಿಸಿ ನಮ್ಮ ಶಾಲೆಗಳಾಗಿದೆ, ಹೀಗಿದೆ, ನಮ್ದೇ 100% ಫಲಿತಾಂಶ ಇದೆ ಅಂತ ಹೇಳಿ ಆ ಪೋಷಕರಲ್ಲಿ ಒಂದು ಮನಸ್ಥಿತಿನ ಬದಲಾಯಿಸಿ ಖಾಸಗಿ ಶಾಲೆಗಳತ್ತ ತಮ್ಮ ಮಕ್ಕಳನ್ನ ಸೆಳೀತಾರೆ. ಇವಾಗ ಇದೆಲ್ಲವೂ ಬದಲಾಗಿದೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈ ತರ ಸ್ಮಾರ್ಟ್ ಕ್ಲಾಸ್ಗಳು ಆರಂಭ ಆಗಿದೆ. ಸ್ಮಾರ್ಟ್ ಕ್ಲಾಸ್ ಇಂದ ಏನು ಸರ್, ಮಕ್ಕಳು ಬರೀ ಪಾಠ ಕೇಳ್ಕೊಳ್ಳೋದಲ್ಲದೆ ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಟೀಚರ್ಸ್ ಇರ್ತಕ್ಕಂಥ ಒಂದು ಏನು ದೃಶ್ಯ ಮತ್ತು ವಾಕ್ ಮಾಧ್ಯಮ ಎರಡರಲ್ಲೂ ದೃಶ್ಯ ನೋಡಿ ಆನಂದ ಪಡ್ತಾರೆ, ಮತ್ತೆ ಕೇಳಿ ಆನಂದ ಪಡ್ತಾರೆ. ಇಲ್ಲಿ ನೇರವಾಗಿ ನೋಡಿ ಅವರೇ ಬಳಸ್ತಾರೆ. ಸ್ಮಾರ್ಟ್ ಕ್ಲಾಸ್ ಅವರೇ ಬಳಸಿ ಅವರೇ ಪಾಠವನ್ನು ಕೇಳಿಸ್ಕೊಳ್ತಾರೆ. ಪ್ಲಸ್ ಟ್ಯಾಬ್ಸ್ ಇದೆ ಸರ್, ಟ್ಯಾಬ್ಸ್ ಅಲ್ಲಿ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಕಂಪನಿಯವರು ಟ್ಯಾಬ್ಸ್ ಅನ್ನು ಡೌನ್ಲೋಡ್ ಮಾಡಿದ್ದಾರೆ. ಆ ಟ್ಯಾಬ್ಸ್ ಅನ್ನು ಬಳಸ್ಕೊಂಡು ಕೂಡ ಮಕ್ಕಳು ಕಣ್ಣಲ್ಲೇ ನೋಡಿ ಕಿವಿಯಿಂದ ಕೇಳಿ ಪಾಠಗಳನ್ನು ಆನಂದಿಸ್ತಾರೆ. ಎಫೆಕ್ಟಿವ್ ಸ್ಮಾರ್ಟ್ ಕ್ಲಾಸ್ಗೆ ಕ್ಲಾಸ್ ಮಾಡೋದಕ್ಕೆ ಸಪರೇಟ್ ಟೀಚರ್ ಇಲ್ಲ ಇಲ್ಲ, ನಮ್ಮವರು ನೀವೇ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಿಮಗೆ ನಮಗೆ ಕೊಟ್ಟಿದ್ದಾರೆ, ನಾವೇ ಅದನ್ನು ಬೋಧನೆ ಮಾಡ್ತೀವಿ.
ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಅದಕ್ಕೆ ಸ್ಪೆಷಲ್ ಟೀಚರ್ ನಿಮ್ಮಲ್ಲಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ನೃತ್ಯ ಮತ್ತು ಸಂಗೀತ ಟೀಚರ್ ಬರ್ತಾರೆ. ತಾತ್ಕಾಲಿಕವಾಗಿ 1 ವರ್ಷಕ್ಕೆ ತಗೊಳ್ತೀವಿ. ಕಲೆ ಮತ್ತು ಕರಕುಶಲ ಶಿಕ್ಷಕರು, ಸ್ಪೋಕನ್ ಟೀಚರ್, ಕಂಪ್ಯೂಟರ್ ಟೀಚರ್ 4 ಜನ ಟೀಚರ್ಸ್ ತಗೊಳ್ತಾ ಇದ್ದೀವಿ ನಮ್ಮ ಸ್ಕೂಲ್. ಒಟ್ಟಿನಲ್ಲಿ PMC ಯೋಜನೆಯಿಂದ ಒಟ್ಟಿನಲ್ಲಿ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಖಾಸಗಿ ಶಾಲೆಗಳಲ್ಲಿ ಓದ್ತಾರೋ ಅಂತ ಒಂದು ಅನುಭವ. ಕರಾಟೆ ಶಿಕ್ಷಕರಿಗಾಗಿ 2 ವರ್ಷ ಬರ್ತಾ ಇದೆ. ಕರಾಟೆ ಇಂದ ಕಲಿಸ್ತಾ ಇದ್ದೀವಿ. ಕರಾಟೆ ಯೋಗ ಎಲ್ಲ ಇದೆ. ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ನಮ್ಮ ಶಾಲೆ ಸಿಗ್ತಾ ಇದೆ ಮಕ್ಕಳಿಗೆ. ಸರ್ ದಯವಿಟ್ಟು ಪೋಷಕರು ಅಲ್ಲಲ್ಲ ಈಗ ಕೊನೆಯದಾಗಿ ಪೋಷಕರಲ್ಲಿ ಏನ್ ಮನವಿ ಮಾಡ್ತಾರೆ? ದಯವಿಟ್ಟು ಏನು ನೀವು ಖಾಸಗಿ ಶಾಲೆ ವ್ಯಾಮೋಹ ಬಿಟ್ಟು ಬಂದೆಲ್ಲ ನೋಡ್ಬಿಟ್ಟು ಆಮೇಲೆ ತಿಳಿಸಿ. ಏನ್ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಕಣ್ಣಾರೆ ಕಂಡು ಆಮೇಲೆ ಬೇಕಾದ್ರೆ ನೀವು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಿ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ಕೂಲ್ ಅಪ್ಗ್ರೇಡ್ ಆಗ್ತಾ ಇದೆ. ಎಲ್ಲ ನೀವು ಹೇಳ್ತಾರದು ಫಸ್ಟ್ ಬಂದು ಇಲ್ಲಿನ ಪರಿಸರ ನೋಡಿ ಆಮೇಲೆ ನೀವು ಮಕ್ಕಳ ದಾಖಲಾತಿ ಮಾಡಿ ಆಮೇಲೆ ಫಲಿತಾಂಶ ನೋಡಿ. ನಮ್ಮಲ್ಲಿ ಈಗ ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಹೈಸ್ಕೂಲ್ ಹೋಗಿರ್ತಕ್ಕಂಥ ಮಕ್ಕಳು SLC ಟಾಪರ್ಸ್ ಆಗಿದ್ದಾರೆ. ಕೆಂಬೋಡಿ ಜನತಾ ಪ್ರೌಢಶಾಲೆ ಆಗ್ಬೋದು, ಹುಟ್ಟೂರಲ್ಲಿ ಒಂದು ಹುಡುಗಿ ಟಾಪರ್ ಇದ್ದಾರೆ. ಅಂದ್ರೆ ಇಲ್ಲಿ 9 ಓದಿರ್ತಕ್ಕಂಥ ಮಕ್ಕಳು ಟಾಪರ್ಸ್ ನಮ್ಮ ಸ್ಕೂಲ್ ಅಂತ ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಗುಣಮಟ್ಟ ಮಕ್ಕಳ ಸುತ್ತ ಪ್ರತಿಭೆ ಹೊರತೆಗೆಯಲ್ಲಿ ನೀವು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಮ್ಮ ಕೆಂಬೋಡಿ ಶಾಲೆಯ PMC ಒಂದು ಶಾಲೆಯ ಒಂದು ಉತ್ತಮ ಪರಿಸರ. ಈ PMC ಶಾಲೆ ಆಗೋದಕ್ಕೆ ನಾನು ಆಗ್ಲೇ ಹೇಳಿದಂತೆ ಬಂಗಾರಪೇಟೆಯ ಜನಪ್ರಿಯ ಶಾಸಕರಾದಂತ SN ನಾಣಕಮ್ಮನವರ ಶ್ರಮ ಶೇಕಡ 100ಕ್ಕೆ 100ರಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದಕ್ಕೆ ಶಾಸಕರ ಪಾತ್ರ ಇದೆ. ಶಾಸಕರ ಪಾತ್ರ ಅಂತಂದ್ರೆ ಇದು ಸರ್ಕಾರದಿಂದ ನಮಗೆ ಅಂದ್ರೆ ಶಾಸಕರ ಪ್ರಭಾವದಿಂದ ಇದು ಉನ್ನತೀಕರಣ ಆಗಿದೆ. PMCಗೆ ಸರ್ಕಾರನೇ ವ್ಯವಸ್ಥೆ ಅಂದ್ರೆ ಅಂಕಗಳಾದ ರೈತರ ಇಷ್ಟೊತ್ತು ಒಂದು ಕೆಂಬೋಡಿ ಶಾಲೆಯನ್ನ ವೀಕ್ಷಣೆ ಮಾಡಿ ಇಲ್ಲಿರುವಂತ ಒಂದು ಸೌಲಭ್ಯನ ತಿಳ್ಕೊಳ್ಳೋದಕ್ಕೆ ನನಗೂ ಬಹಳಷ್ಟು ಖುಷಿ ಆಗ್ತದೆ. ಮಕ್ಕಳ ಜೊತೆ ಒಂದು 2 ನಿಮಿಷಗಳ ಕಾಲ ಚರ್ಚೆ ಮಾಡ್ತೀನಿ. ನೋಡಿ, ಮಕ್ಕಳು ಕೂಡ ನನ್ನ ಆಡ್ಸೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಸಣ್ಣ ಮಕ್ಕಳು ಈ PMC ಶಾಲೆನಲ್ಲಿ ಮಕ್ಕಳ ಜೊತೆ ಕಳೀತಾ ಇರೋದು ನನಗೊಂದು ಸಂತೋಷ ಆಗ್ತದೆ. ಹೆಂಗ ಅನ್ಸದಪ್ಪ ಶಾಲೆ ಇದು ನಿಮ್ದು? ಬಟ್ಟೆ ಕೊಡ್ತಾರಾ? ನಿಧಾನಕ್ಕೆ ಫ್ರೀನಾ? ಸ್ಕೂಲಲ್ಲಿ ನೀವು ಎಷ್ಟನೇ ಕ್ಲಾಸ್? ಎಲ್ಲಾನು ಎಲ್ಲ ನೀವೆಲ್ಲಾನು ಏನು ಪಾಪ ಇಲ್ಲ. ಏನಪ್ಪ ನಿನ್ನ ಹತ್ರ? ಬಾ ಇಲ್ಲಿ ಮುಂದೆ ಬಾ. ಸುದೀಪ್ ರಾಜ್ ಅಂತ. ಎಷ್ಟನೇ ಕ್ಲಾಸ್ ಅಪ್ಪ ನೀನು? ಹೆಂಗಿದಪ್ಪ ಶಾಲೆ ಇದು? ಸರ್ಕಾರಿ ಶಾಲೆ. ಯಾವ ಊರಿನಿಂದ? ರಾಮಚಂದ್ರ ಪಕ್ಕದಲ್ಲಿ ಊರು. ಅಂದ್ರೆ ನೀನ್ 6ನೇ ಕ್ಲಾಸ್ ದಾಖಲಾತಿ ಆಗಿರೋದು. ಹೆಂಗ ಅನ್ಸದೆ? ಪಾಠ ಹೆಂಗ್ ಮಾಡ್ತಾರ ಮಾಸ್ಟರ್ಗಳು? ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ. ಕಷ್ಟ ಏನ್ ಅನ್ಸಲ್ಲ? ಇಂಗ್ಲಿಷ್ ಈಸಿನಾ? ಎಲ್ರಿಗೂ ಇಂಗ್ಲಿಷ್ ಕಷ್ಟ ಅಂತದಲ್ಲ, ನಿನ್ಗೇನ್ ಅನ್ಸ್ತದೆ? ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ, ಈಗ ಆರಾಮಾಗಿದೆ. ನೋಡಿ, ಇದು ಮಕ್ಕಳ ಒಂದು ಕಲಿಕೆಯ ಉತ್ಸುಕತೆ ಎಷ್ಟು ಮಟ್ಟ ಇದೆ ಅಂದ್ರೆ, ಆರಂಭದಲ್ಲಿ ಇಂಗ್ಲಿಷ್ ಕಷ್ಟ ಇತ್ತು, ಈಗ ತುಂಬಾ ಈಸಿ ಆಗಿದೆ ಅನ್ಸುತ್ತೆ. ನಿನ್ನ ಹತ್ರ ನಮ್ಮ ಪುಟ್ಟಿ ಎಷ್ಟನೇ ಕ್ಲಾಸ್ ಅಮ್ಮ ನೀನು? 5th. ನೀನ್ ಇಂಗ್ಲಿಷ್ ಮೀಡಿಯಮ ಕನ್ನಡ ಮೀಡಿಯಮ? ಇಂಗ್ಲಿಷ್ ಕಷ್ಟನಾ ಇಷ್ಟನಾ? ನೋಡಿ, ಇದು ಕೆಂಬೋಡಿ ಶಾಲೆಯಲ್ಲಿ ಇರುವಂತ ಒಂದು PMC ಶಾಲೆಯ ಒಂದು ದೃಶ್ಯ. ನೋಡಿ, ಇಲ್ಲೊಂದಷ್ಟು ಪುಟಾಣಿ ಮಕ್ಕಳಿದ್ದಾರೆ. ನೋಡಿ, ಇವರು ಜಾರ ಬಂಡದಂತ. ನೀವ್ ಎಷ್ಟನೇ ಕ್ಲಾಸ್? 1ನೇ ಕ್ಲಾಸ್. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಎಲ್ಲ ಇಂಗ್ಲಿಷ್ ಮೀಡಿಯಂನ? ಕನ್ನಡನೂ ಇದೀರಾ? ನೋಡಿ, ಎಲ್ಲ ಮಿಕ್ಸ್ ಇದೀರಾ? ಹೇಳ್ಬೋದು. ಕನ್ನಡ ಮೀಡಿಯಂ, ಇಂಗ್ಲಿಷ್ ಗಮನಿಸ್ಬೋದು. ಕಲಿಕೆಯ ಜೊತೆ ಮಕ್ಕಳಿಗೆ ಪಾಠನ ಹೇಳ್ಕೊಟ್ರೆ ಅವರು ಯಾವುದೇ ಒಂದು ಕಷ್ಟ ಇಲ್ದಿರೋದ ಕಲಿಕೆ ಕಲಿತಾರೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಯಾಕಂದ್ರೆ ಮಕ್ಕಳು ಆಡ್ಬೇಕು, ನಲಿಬೇಕು, ಜೊತೆ ಕಲಿಬೇಕು ಅನ್ನೋ ಒಂದು ಗಾದೆ ಇದೆ. ಆಡುತ್ತಾ ಶಾಲೆಗೆ ಬಾ, ನಲಿಯುತ್ತಾ ಪಾಠ ಕಲಿ ಅನ್ನೋ ಒಂದು ಗಾದೆಗಳು ಇದೆ.
ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಶಿಕ್ಷಣ ಎಲ್ಲೂ ಸಿಗಲ್ಲ. ಯಾಕಂದ್ರೆ ನೀವು ಎಷ್ಟೇ ದುಡ್ಡು ಕಟ್ಟು ಖರ್ಚು ಮಾಡಿದ್ರು ಖಾಸಗಿ ಶಾಲೆಗಳಲ್ಲಿ ಇಂತಹ ಒಂದು ಶಿಕ್ಷಣ ಸಿಗಲ್ಲ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ಬರೀ ಓದೋದು ಬಿಟ್ರೆ ಬೇರೆ ಇನ್ನೇನು ಹೇಳಲ್ಲ. ನನ್ನ ಮಗ 97% ತೆಗಿಬೇಕು, 98 ತೆಗಿಬೇಕು, 100 ತೆಗೆದ್ರು ಪೋಷಕರಿಗೆ ಒಂದು ಆತಂಕ. 100ರಲ್ಲಿ ಇನ್ನೊಂದು ತೆಗಿಬೇಕಾಗಿತ್ತು ಅಂತಾರೆ. ಯಾಕಳ ಅವ್ರಿಗೆ ಗೊತ್ತಿರೋದು ಒಂದೇ, ಅಂಕ ಗಳಿಸೋದು ಬಿಟ್ರೆ ಲೌಕಿಕ ಜ್ಞಾನನ ಏನು ಇರಲ್ಲ. ಇತ್ತೀಚಿನ ದಿನಗಳಲ್ಲಿ ಅದೇ ಆಗ್ತಾ ಇರೋದು. ಹಾಗಾಗಿ ಮಕ್ಕಳು ಆಡ್ಬೇಕು, ಕಲಿಬೇಕು, ಜೊತೆಗೆ ನಲಿಬೇಕು. ಹಾಗಾಗಿ ಎಲ್ಲರೂ ಸಹ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.